ಹಾಡು ಹಾಡು ನನ್ನನ್ನು ಕರೆಸಿದಂತ ಕಾರಣವೇನು ಪತಿದೇವ? ಏನೇ ಕೋಮಾಲು ಪತಿದೇವ? ಎಲ್ಲಿನ ದಿವಸ ನಾನು ನೀನು ಮತ್ತೇನು ಹೊಟ್ಟೆಗೆ ಹೆಚ್ಚು ಮಾಡುವಾಗ ಹೌದು ಪತಿದೇವ. ಆ 12 ವರ್ಷದ ಹರಿಕೆ ಹೊಂಟಾರ ಮತ್ತು 30 ವರ್ಷದ ಮುಡುಪ ಹೊಂಟಾದ ಕೋಮಾಲು ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ನನ್ನಪ್ಪ ಜಗತ್ತರು ರೇವಣ ಸುತ್ತಲ ಹಬ್ಬ ಹೊಂಟಾರ ಮತ್ತು ಜಾಡಿ ಹಚ್ಚುವುದು ಹೊಂಟಾರ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಹೊಟ್ಟಾರ ಮತ್ತು ಕಟ್ಟ ಮೀಸಲ ಹೊಟ್ಟಾದ ಕೋಮಾಲಿ ಹೌದು ಪತಿದೇವ. ಏನು ಕೋಮಾಲಿ ಪತಿದೇವ? ಶಿವನ ಸದರ ಹೊಟ್ಟಾದ ಕೈಲಾಸದಿಂದ ಹೋಮಾಲಿಗಳು ಹೊಟ್ಟಾದ ಕೋಮಾಲಿ ಹೌದು ಪತಿದೇವ. ಏನು ಕೋಮಾಲಿ ಪತಿದೇವ? ಆ ಕೋರಿ ಹೊಂದ ಕಾರಣ ಮಾಡಿ ಬಿಡುವನು ಹಬ್ಬ ಯಾವುದು ಮಾಡೋಣ ಕಾರಣವಾಗಲು ಮಾಡೋಣ ಕೋಮಾಲಿ ಹೌದು ಪತಿದೇವ. ಏನು ಕೋಮಾಲಿ? ಅತ್ತವರು ಅತ್ತೆಯ ಮುಂದೆ ಅತ್ತೆಗೆ ಹಬ್ಬ ಮಾಡೋಣ ಹೌದು ಹೌದು. ಏನು ಕೋಮಾಲಿ? ಚಿಕ್ಕವರು ಚೊಕ್ಕಾದ ಕಾರಣ ಮಾಡೋರು ಪತಿದೇವ ಹೌದು ಹೌದೇನು ಕೋಮಾಲು? ಹಬ್ಬಕ್ಕ ಮೊದಲ ನಮ್ಮ ತಂಡದ ಕರೆಸುವ ಬಳಗರ ಕರೆಸುವ ಪತಿದೇವ ಕೋಮಾಲು. ಕೂಡಿ ಒಂದ ಕಾಲ ಮಾಡಿ ಬಿಡುವರು ದೇವರು ಬರೋ ಕಾರಣ ಮಕ್ಕಳ ಕರೆಸುವ ಹೆಣ್ಣ ಕೋಮಾಲು ಪತಿದೇವ. ಏನಿನ ತಂದೆ ತಾಯಿ ನನ್ನ ತಾಯಿ ಸೂರಮ್ಮ ದೇವಿ 7 ತಿಂಗಳ ಚಚ್ಚಲ ಧರ್ಮದಿದ್ದಾಗ ಹೌದು ಪತಿದೇವ. ಹಲ್ಲ ಮಸುರ ಭಕ್ತಿ ಭಾವದೊಳಗೆ ಮಹಾಮಾರಿಯು ಸಾಗರಿಸಿದರು ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಆ ಸೋಲಗಿತ್ತ ಸುಬ್ಬಕ್ಕನ ಕರೆಸಿ ನರಗಿರಿ ನಾಗಕ್ಕನ ಕರೆಸಿ ಹೌದು ಪತಿದೇವ. ರಕ್ತದ ಅಲ್ಲುಗಳನ್ನು ಮಾಡಿಸಿ ತಂದೆ ಮಗನ ತಲೆ ಕತ್ತರಿಸಿ ಬಾ ಎಂಬ ಕಳಿಸಿದನು ಕೋಮಾಲು ಹೌದು ಪತಿದೇವ. ಅಲ್ಲಿನ ಕೂಡ ನಿನ್ನ ತಂದೆಯ ಕಪಟತನ್ನ ಕೈ ಸಾಧಿಸಲಿಲ್ಲ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ನಾನು 13 ದಿವಸ ಹಸಿಗುಸಿದ್ದಾಗ ನಿನ್ನ ತಂದೆ ಕಳೆದಿರಾರಾಗಣ ಹೌದು ಪತಿದೇವ. ಬಡವಳಿಕೆ ನೇಸ ರೂಪ ತೊಟ್ಟುಕೊಂಡು ಬಂದ ಸುಳ್ಳ ವಂಶ ಹೇಳಿ ನನ್ನ ತಾಯಿ ಸೂರಮ್ಮ ದೇವಿ ಮಳ್ಳ ಮಾಡಿ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಆ 4 ಮಂದಿ ದೈತರನ್ನು ಕರೆಸಿ ಕಾಡ ವೃದ್ಧರ ಭೂಮಿ ಬದಲಿಗೆ ನಂದನ ಬರವಾಗ ನನ್ನನ್ನು ಅಜಹರನ್ನ ಪಾಲ ಮಾಡಬೇಕು ಕೋಮಾಲು ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಅಂತ ಸಂದರ್ಭದೊಳಗೆ ಸಾಕ್ಷಾತ್ ಶಿವ ಪಾರ್ವತಿಯರ ಬಂದು ಹೌದು ಪತಿದೇವ. ಆ ಪಾರ್ವತ ದೇವಿ ಮುತ್ತಿನ ಸರಗ ಹಚ್ಚಿ ನನ್ನನ್ನು ವೈಯನ್ನ ಉಡಿಸಿದ ಕೋಮಾಲು ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಅಂತ ಸಂದರ್ಭದೊಳಗೆ ಧೂಳು ಲೋಕದ ದೇವೇಂದ್ರನ ಮಕ್ಕಳಾದ ಹೌದು ಪತಿದೇವ. ಮತ್ತು ಅಕ್ಕಮ್ಮ ಮಾಯಮ್ಮರ ಬಂದು ಹೌದು ಪತಿದೇವ. ನನ್ನನ್ನು ಹಾಲನೆ ಪಾಲನೆಯನ್ನು ಮಾಡಿ ಸಂರಕ್ಷಣೆ ಮಾಡಿದರು ಕೋಮಾಲು ಹೌದು ಪತಿದೇವ. ಹೇಳು ಕೋಮಾಲು? ನಿಮ್ಮ ಅಕ್ಕನ ಮಾಯವಿದೆ ಬಂದರು ಸುಮ್ಮನೆ ಬರಬೇಕಲ್ಲ ಸುಮ್ಮನೆ ಹೋಗ್ಬೇಕಲ್ಲ ಹೌದು ಹೌದು. ಏನು ಕೋಮಾಲು? ಬಂಗಾರ ಜೊತೆ ಬಿಡ ಮಗ್ಗಿ ಕೂಡ ಪತಿದೇವ ಹೌದು. ಏನು ಕೋಮಾಲು? ಕಾಲಿಗೆ ರಂಡಿ ಬಿಡ ತೊಳಿಗೆ ಬಾಪಲೆ ಬಿಡ ಪತಿದೇವ. ಮತ್ತೇನು ಬೇಡ ನನ್ನ ಅಕ್ಕ ಕೋಮಾಲು? ಕೈಯಲ್ಲಿ ಕಡಿಯ ಬಿಡ ನಡುವಿಗೆ ಅಡ್ಡಾಡಿ ಬಿಡ ಪತಿದೇವ ಹೌದು ಹೌದು. ಏನು ಕೋಮಾಲು? ರಾಮೂರ್ ಚೌರ ಬಿಡ ಬಂಗಾರ ಸಿಕ್ಕಿ ಬಿಡ ಪತಿದೇವ ಹೌದು ಹೌದು. ಬಂಗಾರ ಬಿಡ ಬಿಡ ಶೇಂಗಾ ಕರಿಮಣಿ ಬಿಡ ಪತಿದೇವ. ಮತ್ತೇನು ಬೇಡ ನನ್ನ ಅಕ್ಕ ಕೋಮಾಲು? ವಜಿ ಟಿಕ್ಕೆ ಬಿಡ ಗೆಜ್ಜಿ ಟಿಕ್ಕೆ ಬಿಡ ಸಾರಿ ಟಿಕ್ಕೆ ಬಿಡ ಮೇಲಿ ಟಿಕ್ಕೆ ಬಿಡ ಪತಿದೇವ ಹೌದು ಹೌದು. ಏನು ಕೋಮಾಲು? ಹಾಲಿ ಒಪ್ಪುವಂತ ವಾಲಿ ಬಡ 40 ಮೂರು ಬಿಡ ಪತಿದೇವ ಹೌದು ಹೌದು. ಯಾರಿಗೆ ದಂಡೆ ಬಿಡ ಹಣೆಯಲ್ಲಿ ಕುಂಕುಮ ಬಿಡ ಪತಿದೇವ. ಮತ್ತೇನು ಬೇಡ ನನ್ನ ಅಕ್ಕ ಕೋಮಾಲು? ಬೇಡಾಗಿ ಪತಿದೇವ ಕೋಮಾಲು. ಆಕಳ ಬರೋರಿಗೆ ಬೇಡಾಕಿ ಎಮ್ಮೆ ಜನಿಗೆ ಬೇಡಾಕಿ ಇಲ್ಲಿ ಬಂದ ಬೇಡ ಎಲ್ಲಿಗೆ ತಂದು ಕೊಡೋನು ಕೂಡಿ ಬಂದ ಕಾಲ ಮಾಡಿ ಬಿಡೋನು ಪತಿದೇವ ಕೋಮಾಲು ಪತಿದೇವ. ಏನು ಅಕ್ಕ ಮಾಡಿದ ಅದಕ್ಕೆ ಬೆಚ್ಚಿ ಹೇಳಿದ್ರ ನಿನಗೆ ಕೋಮಾಲು ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಏನು ಅಕ್ಕ ನನಗೆ ಒಂಟಳಿ ದೊಡ್ಡರ ತಂದಾಳ 8 ಜನರ ಹಾಕ್ಯಾಳ ಹೌದು ಪತಿದೇವ. ಚೆನ್ನಕ್ಕೆ ಚೌಕ ಹಾಕಿ ನನ್ನ ಅಕ್ಕ ನನಗೆ ಛಾಯಕ್ಕೆ ಬೆಳೆಯಂಗೆ ತೋರಿಸಾಳ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಚಚ್ಚಿ ಬಂಗಾರ ನಡ್ಕತ್ತ ನನಗೆ ಶೃಂಗಾರ ಮಾಡಿಸುತ್ತಾಳ ಹೌದು ಪತಿದೇವ. ಸಿರಿಕಿನ ನಾಳೆ ಸಿಮದಾರ ಹಾಕಿ ನನ್ನ ಅಕ್ಕ ನನಗೆ ಹನ್ನೊಂದು ಮಾಡುತ್ತಾಳ ಕೋಮಾಲಿ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? 8 ಮರುವ ಇಟ್ಟ ನನ್ನ ಅಕ್ಕ ನನಗೆ ಗಂಟನಾಗತ್ತಾಳ ಹೌದು ಪತಿದೇವ. ಮತ್ತು ಚಂದ್ರ ಹಾರ ಹಾಕಿ ಚಂದ್ರೈತ ಕತ್ತಾಳ ಕೋಮಾಲಿ ಹೌದು ಪತಿದೇವ. ಏನು ಕೋಮಾಲು ಪತಿದೇವ? ಈ 10 ಬಳಿ ಹೌದು ಪತಿದೇವ.
ಏನು ಕೋಮಾಲಿ ಹೊಟ್ಟಿದೇವ ಸರಿಯರುಂಬಾವ ಸುತ್ತಿ ನನ್ನ ಅಕ್ಕ ನನಗೆ ಗೆರಿಗೆರಿ ಚಂದ ಬಿಟ್ಟಾಳ ಕೋಮಾಲಿ ಹೌದು ಪತಿದೇವ ಏನು ಕೋಮಾಲಿ ಹೊಟ್ಟಿದೇವ ಮುಂಡ ಸಾಮನಿಗೆ ಮುರುಗಿಯ ಕತ್ತು ಹೊಡೆದಾಳ ಹೌದು ಪತಿದೇವ ರುದ್ಧರ ಭೂಮಿ ಪದನಿಗೆ ನಂದರ ಬೆಲುವ ಸಂದರ ಮನೆಯೊಳಗ ಕೂಡಬಾರ್ದ ಕೋಡಿನ ನನ್ನ ಅಕ್ಕನ ನಾನು ಕಾಡಬಾರ್ಬೇಕಾದ ಹೌದು ಪತಿದೇವ ಹಳ್ಳಿಗೆ ಹಾಲು ಹಾಕ್ಯಾಳ ನನ್ನ ಅಕ್ಕನ ಬೈಲಿನ ಶಾಲ ಕೋಮಾಲಿ ಹೌದು ಪತಿದೇವ ಭಕ್ತನಿಗೆ ಭಕ್ತ ಮಾಡುವ ನನ್ನ ಅಕ್ಕನ ಮಾಡಲು ಕೋಮಾಲಿ ಸರ್ವತ್ತು ತಪ್ಪಾಯ್ತು ಪತಿದೇವ ಕ್ಷಮಿಸಿ ಪತಿದೇವ ಆಗ ರಾಗಡಿ ಕೋಮಾಲಿ ಆ ನರಿ ಬಂದ ಹಿರಿಯರ ಹತ್ತಿರ ಹೋಗಿ ನಾನು ವಿಚಾರ ಮಾಡುತ್ತಾ ಹೋಗ್ತೇನೆ ಆಗಲಿ ಪತಿದೇವ ಆ ಕಲಾವಿದರಿಗೆ ಒಂದು ಕೈದು ವಿನಂತಿ ಏನಪ್ಪಾ ಅಂತ ಕೇಳಿದ್ರ
ಬರುವಂತ ಕಾರಣ ಹೇಳಿಬಿರೋಣ. ಬಂಗಾರ ತೆಂಡಿಗೆ ಒಳಗೆ ಶೀತಳವನ್ನು ತೊಂದು ಕೈಕಾಲ ಮಜ್ಜಲ ಮಾಡಿಬಿರೋಣ, ಮಾರಿ ಮಜ್ಜಲ ಮಾಡಿಬಿರೋಣ. ಆಗ ರಾಜನಿಗೆ ಬಂದ ಗುರು ಹಿರಿಯರು ನಾನು ಕೈಕಾಲ ಮಜ್ಜಲ ಮಾಡಿದಂತಾಯಿತು, ಭಾರಿ ಮಜ್ಜಲ ಮಾಡಿದಂತಾಯಿತು ಹಿರಿಯರು. ಎದುರಾಚಕ್ಕೆ ಹಕ್ಕಿ ಕುಂಡ್ರುವ ಮನೆಗೆ ಹಾಕಿವಿ. ನಾನವರ ಮೂರ್ತಿ ಆಗಬೇರೋಣ, ಮೂರ್ತಿ ನಾನು ಆಗಂತಾಯ್ತು ನೋಡಿದರೆ ಬಂದ ಗುರು ಹಿರಿಯರು. ಓಹೋ, ನಮ್ಮ ಕೈಗೆ ಬಂದಂತ ಕಾರಣ ಹೇಳಿಬಿರೋಣ. ಏನು ನರಿ ಬಂದ ಗುರು ಹಿರಿಯರು ಹೇಳಿಬಿರೋಣ. ಏನು ಹಕ್ಕ ಹತ್ತು ಹರಕೆ 12 ವರ್ಷನಾಯಿತು, 30 ವರ್ಷದ ಮುಡುಪ ನುಡಿತು ಹಿರಿಯರು. ಹೌದು, ಆ ಕೋಳಿ ಬಂದ ಕಾರಣ ಮಾಡಿ ಬಿಡುವನು ಹಬ್ಬದ ವಿಸ್ತಾರ ಏನಾದ್ರು ಹೇಳುವಂತವ್ರು ಆಗಬೇಕು ನರಿ ಬಂದ ಗುರು ಹಿರಿಯರಿ. ಓಹೋ ಬೀರೋಣ ಹಿರಿಯರಿ, 12 ವರ್ಷದ ಹರಕೆ ಹೊಟ್ಟ, 30 ವರ್ಷದ ಮುಡುಪ ಹೊಟ್ಟವ. ಹೌದು, ವರ್ಷದಿಂದ ಹಬ್ಬ ಹೊಟ್ಟವ, ಜಾಡಿಗಂಬಳ ಹಚ್ಚುವ ಹೊಟ್ಟವ. ಹೌದು ಹಿರಿಯರು, ಹೊಟ್ಟದ ಪರಮಲಿಂಗದ ಕಟ್ಟ ಮೀಸಲ ಹೊಟ್ಟವ, ಹೊಟ್ಟಗಂಬಳ ಹೊಟ್ಟವ, ಸೋಮಸವರ ಹೊಟ್ಟವ, ಕೈಲಾಸವರ ಬಾಲಿ ಹೊಟ್ಟವ. ಹೌದು ಹೌದು ನರಿ ಬಂದ ಗುರು ಹಿರಿಯರು. ಹೊಟ್ಟದ ಹೊಕ್ಕೈ ಹೊಟ್ಟವ, ಗುರುಗೋಳ ಸೋಮಲಿಂಗದ ಹಕ್ಕಿಯ ಸುರು ಹೊಟ್ಟವ. ಅಕ್ಕನೇಳ ಮಾಯವ ಬೇಡ್ಕೊಂಡು ಹಕ್ಕಿಯಿಂದ ಕೂಡಿ ಬಂದವಂತೆ ಕೇಳಿದ್ರ ಅದು ಈ ಹಬ್ಬದ ವಿಸ್ತಾರ ಹೇಳ್ತೀನಿ ಕೇಳಿದಿರೋಣ. ಹೇಳಿರಿ ಹಿರಿಯರು. ಅತ್ತ ಬರುವುದಕ್ಕಾಗಿ ಮುಂದೆ ಚಿಕ್ಕ ಬರುವುದು ಬಾದಿಮೆ, ಅತ್ತ ಬರುವುದಕ್ಕಾಗಿ ಮುಂದೆ ಹತ್ತಗೆ ಹಬ್ಬ ಮಾಡಬೇಕು ಬೀರೋಣ. ಹೌದು ಹೌದು, ಏನು ನರಿ ಬಂದ ಗುರು. ಅತ್ತ ಬರುವುದು ಬಾದಿಮೆ, ಮುಂದೆ ಶಿಷ್ಟಾಯಕರಣ ಮಾಡಬೇಕು ಬೀರೋಣ. ಹೌದು ಹೌದು, ಹಬ್ಬಕ್ಕೆ ಮೊದಲ ಬೀರೋಣ ನಿಮ್ಮ ಅಕ್ಕನ ಮಾಯಮ್ಮನವರ ಕರೆಸಬೇಕು ನೋಡು ಬೀರೋಣ. ಹೌದು, ಏನು ನರಿ ಬಂದ ಗುರು ಹಿರಿಯ. ಇಲ್ಲವಾದರೆ ನಿಮ್ಮ ಅಕ್ಕನಾದ್ರೆ ಕರೀಲಾದರೆ ಅದು ನಿನ್ನ ನಡಗಮ್ಮವನ್ನು ಬೀರೋಣ. ಹೌದು ಹೌದು, ಏನು ಹಿರಿಯ. ಅಕ್ಕ ಮಾಯವ ಬಂದ್ರೆ ಹಬ್ಬಸ ಆದವು, ಕಾಲ ಕಡಿಗದವು. ಹೌದು ಹೌದು, ನಿನ್ನ ಅಕ್ಕನ ಮಾಯಮ್ಮ ದೇವಿಗಳನ್ನ ಕಡ್ಕೊಂಡು ಹಬ್ಬವನ್ನು ಕಡಿಗೆ ಮಾಡ್ಕೊಡು ಬೀರೋಣ. ಆದರೆ ಆಗಲಿ ನಡಿ ಬಂದ ಗುರು ಹಿರಿಯರು. ಹೋಗಿ ಬರುವಂತೆ ಆಗು ಬೀರೋಣ. ಆಗಲಿ ಹಿರಿಯರು. ಏನು ಭಾರ ಭಾರ ನನ್ನ ತಮ್ಮ ನೀನು ಚಕ್ಕ ಬೀರಣ್ಣ. ಅಣ್ಣ ಭಾರ ಭಾರ ತಮ್ಮ ಬೀರಣ್ಣ. ಹೇಳೋಣ. ಏನು ನನ್ನ ತಮ್ಮ ಹೇಳೋಣ. ಇಂದಿನ ದಿವಸ ನಾನು ನೇರ ಮುತ್ತಿನ ಹೊತ್ತಿಗೆ ಬೆಚ್ಚಿ ಹೋದ್ರಾಗ ಹೌದು ಅಣ್ಣ, ಆ ನನ್ನ ಅಕ್ಕ 10 ಹರಕೆ 12 ವರ್ಷನಾಯಿತು, 30 ವರ್ಷದ ಮುಡುಪನೊಳಗಾಗುತ್ತಮ್ಮ. ಹೌದೇನಣ್ಣ. ಏನು ತಮ್ಮ ಅಣ್ಣ, ಆ ಕೋಡಿ ಬಂದ ಕಾರಣ ಮಾಡಿ ಬಿಡುವನು ಆ ದೇವರಿಗೆ ಬಪ್ಪಣ್ಣಗ ನನ್ನ ಅಕ್ಕನನ್ನ ಕರೆಯಲು ಕೊಟ್ಟು ಕಳಿಸುವನು ತಮ್ಮ. ಹೌದು ಅಣ್ಣ. ಏನು ತಮ್ಮ ಹೇಳೋಣ. ಆ ದೇವರಿಗೆ ಬಪ್ಪಣ್ಣ ಯಾವ ಗುಡ್ಡ ಕೈಯಾರಗಳಿಗೆ ರಾಜ್ಯವನ್ನು ಹೆಸರುಕತ್ತಾನಂತೆ ಹೋಗಿ ನೋಡಿಕೊಂಡು ಕರೆದುಕೊಂಡು ಬಾರತ್ತಮ್ಮ. ಅಣ್ಣ ಹೇಳುತ್ತಮ್ಮ. ದೇವರಿಗೆ ಬಪ್ಪಣ್ಣ ಅಡವಾಗ ಕುಡಿ ಬೇಸವ. ಹೌದು ತಮ್ಮ. ಯಾವ ಗುಡ್ಡದಾಗ ಇರ್ತಾನೋ ಎಲ್ಲಿರ್ತಾನೋ ಅಣ್ಣ, ಹ್ಯಾಂಗ್ ಹುಡ್ಕೊಡ್ಕೊಂಡು ಬರ್ಲಣ್ಣ. ಹೋಗಿ ಹುಡುಕಿಕೊಂಡು ಕರೆದುಕೊಂಡು ಬರಬೇಕು ನನ್ನ ತಮ್ಮ. ಆಗಲಾಗಲಿ ಅಣ್ಣ. ಹೌದು, ನನಗೆ ಬಂದ ಕಂಟಕ್ಕೆ ನೀವು ಬಯಲು ಮಾಡ್ತಿದ್ದಪ್ಪ ಅಂತಂದ್ರ ಹೌದು ತಮ್ಮ, ಆಶೀರ್ವಾದ ಮಾಡೋಣ ಕರ್ಕೊಂಡು ಬರ್ತೀನಿ. ನಿನಗೆ ಬಂದಂತ ಕಂಟಕ ಎಲ್ಲವನ್ನು ಬಯಲ ಮಾಡಿ ನೀವು ಹೋಗಿ ಕರೆದುಕೊಂಡು ಬಾರುತ್ತಮ್ಮ. ಏ ಬಪ್ಪಣ್ಣ, ಬಪ್ಪಣ್ಣ. ಹೇಳುತ್ತಮ್ಮ, ಇಲ್ಲಿ ಗುಡ್ಡದ ಮೇಲೆ ಮತ್ತೆ ನಿಂತೀನಿ ಅಣ್ಣ. ಅವ್ರು ಹೇಳುತ್ತಮ್ಮ, ಕಲ್ಲು ಹೊಡೆಯರ್ಕತ್ವ ಬಡ್ಡೆ ಚೀಪ್ ರೀಪ್ ಕೊಡ್ತೀಯನು ಅಣ್ಣ. ಹೇಳುತ್ತಮ್ಮ. ಹೇಳೋಣ. ಈ ಗುಡ್ಡ ಮಾಡ್ತಮ್ಮ, ಈ ಗುಡ್ಡ ತೇರಿ ಈ ಗುಡ್ಡ ನಾವು ನೀರು ನೋಡಲ್ಲ, ಬೇರೆ ಗುಡ್ಡದ ಮೇಲೆ ಹೋಗಲ್ಲ ಅಣ್ಣ. ಹೋಗುವ ಆಗಲಿ ಅಣ್ಣ. ಏ ಬಪ್ಪಣ್ಣ, ಬಪ್ಪಣ್ಣ ಬಾರ ಬಾರಪ್ಪ ಚಿಕ್ಕ ಬರೋಣ. ನಾನು ಬೇರೆ ಕರೆ ಬರಲು ಕಾರಣ ಏನಣ್ಣ? ಎಷ್ಟು ಹುಡುಕಾಡ್ಬೇಕು ಅಪ್ಪ ನಿನಗ? ಚಿಕ್ಕ ಬರೋಣ. ನೀರ ಈ ಗುಡ್ಡದಾಗ ಬಂದು ಕುರಿಗೋಗಿ ಎಲ್ಲಿಗಿತ್ತಿ? ಮತ್ತೆ ನಮ್ದು ಕೆಲಸನೇ ಅದೇನಪ್ಪ. ಏನು ಬಪ್ಪಣ್ಣ? ಲಿಂಗ ಬೇರೆಯವರ ಬೆಳ್ಳಿಗೆ ಊರೊಳಗ ಹಬ್ಬ ಹಾಕ್ಯಾನ. ಆ ಹಬ್ಬಕ್ಕೆ ಅಕ್ಕ ಮಾಯಮ್ಮ ಕರ್ಕೊಂಡ್ ಬರ್ಲಕ್ ಹೋಗ್ಬೇಕೇಳ. ಅದಕ್ಕೆ ನಿನಗೆ ಬಾ ತೊಳಗತ್ತಾನಪ್ಪ ಅಣ್ಣ. ಚಿಕ್ಕ ಬರೋಣ. ಹೇಳು ಬಪ್ಪಣ್ಣ. ನಾನು ಸಾಹಿತ್ಯವೇ ಹೌದು, ನಿಮ್ಮ ಅಣ್ಣ ಎಲ್ಲ ನೋಡ್ತೇನೆ ಬಿಡೋದು ಸಾಹಿತ್ಯಗಳು. ಏನಪ್ಪ ಅಂತವ್ ನಿನ್ನ ಸಾಹಿತ್ಯಗಳು? ಹಟ್ಟು ಹುಡುಗದ್ದು ಹೌದು, ಹಿಕ್ಕಿ ಚೆನ್ನೋದು ಹೌದು, ಮತ್ತೆ ಹುಡುಕ ಮರಿ ಬಿಡಿಸೋದು ಹೌದು. ಇವೆಲ್ಲ ಸಾಹಿತ್ಯಗಳು ನಿಮ್ಮ ಅಣ್ಣ ಮಾಡ್ತೀನಿ ನಂಗಿತ್ತಂದ್ರೆ ನಾ ಹೋಗ್ತೀನಿ. ನಿಮ್ಮ ಅಣ್ಣ ಕೇಳ್ಕೊಂಡ
ಮತ್ತ ಅಲ್ಲಿ ಹೋಗ್ಬೇಕಪ್ಪನ ಹೋಗಲೇ ಕಣ್ಣನ ಬನ್ನಿ ಆಗಿಲ್ಲಪ್ಪ ಏನು ಅಣ್ಣ ಭಾರ ಭಾರನ ತಮ್ಮ ಬೀರಣ್ಣ ಪಪ್ಪನ ಸಾಹಿತ್ಯಗಳು ಬಹಳ ಹೋತಣ್ಣ ಏನಂದಾನು ತಮ್ಮ ಹಟ್ಟಿ ಹುಡುಗವ್ರು ಯಾರು ಇಲ್ಲತ್ತ ಇಕ್ಕಿ ಚೆಲ್ಲವ್ರು ಯಾರು ಇಲ್ಲತ್ತ ಹೌದು ಮೇಲಾಗಿ ಹುಡುಕ ಮರಿ ಉಣ್ಸವ್ರು ಯಾರು ಇಲ್ಲತ್ತ ಹಾಲವ್ರು ಹಿಂಡವ್ರು ಯಾರು ಇಲ್ಲತ್ತ ಹೌದೇನು ತಮ್ಮ ಇವೆಲ್ಲ ಸಾಹಿತ್ಯಗಳು ನೀ ಮಾಡ್ತಿದಪ್ಪ ಅಂತಂದ್ರ ಹೋಗಿ ಬರ್ಲಾಗ ಸಿದ್ಧನಿದ್ದೀನತ್ತ ಅಂದಣ್ಣ ಏನು ನನ್ನ ತಮ್ಮ ಅಣ್ಣ ಏನು ಅಕ್ಕನ ಭಯಮ್ಮನ ಕರೆಯಲ್ಲಿ ಹೋದರ ನಾನು ಭಾಗ್ಯ ಕೈದೇನು ತಮ್ಮ ನಾನು ಮರಿ ಉಣಿಸೇನು ತಮ್ಮ ಹೌದು ಅಣ್ಣ ಏನು ತಮ್ಮ ಹಟ್ಟಿನಾದ್ರೂ ಹುಡುಗಿಯೇನು ಹೆಕ್ಕಿನಾದ್ರೂ ಚೆಲ್ಲೇನು ಹೌದು ಆ ದೇವರಿಗೆ ಬಪ್ಪನ ಹೋಗಿ ಕರೆದುಕೊಂಡ ಮಾರುತ್ತಮ್ಮ ಮತ್ತಲ್ಲಿ ಹೋಗಿ ಕರ್ಕೊಂಡು ಬರ್ಲ ಅಣ್ಣ ಹೋಗಿ ಬರ್ಬೇಕು ತಮ್ಮ ಆಗಲಿ ಅಣ್ಣ ಹೋಗಿ ಬಾ ನಾನು ಸಾರ್ಥನೆ ಮಾಡ ಏನು ಬಪ್ಪಣ್ಣ ಚಿಕ್ಕ ಬರೋಣ ನಿನ್ನ ಸಾಹಿತ್ಯಗಳೆಲ್ಲ ನಮ್ಮ ಅಣ್ಣ ಮಾಡ್ತಾನತ್ತ ನಡಿಯಪ್ಪ ಹೋಗಿ ಬರೋಣ ಅಣ್ಣನ ಬಲೆ ಪಕ್ಕದ ಕೇಳ್ಕೊಂಡು ಬಂದಿದೆ ಪಕ್ಕ ಕೇಳ್ಕೊಂಡು ಬಂದಿನ ಬಾರಪ್ಪ ನಾವು ಮತ್ತೆ ಇಲ್ಲೇ ಹೋಗಿ ಅಪ್ಪ ಹೋಗಿ ಬಂದೇನ ಬಾರಪ್ಪ ಬಾ ಕೇಳ್ಕೊಂಡು ಬಂದಿನ ಬಾ ನಾವು ಯಾರು ಬಿಡ್ತಾರ ಮೂಲಕ ನಮ್ಮ ಗುರುದೇವ ನಾನು ಕರೆಸುವಂತ ಕಾರಣ ಏನು ಗುರುದೇವ ನಿನಗೆ ಜಯವಾಗಲು ಬಪ್ಪಣ್ಣ ಮೇಲೆ ಕೇಳುವಂತವನಾಗಬೇಕು ಬಪ್ಪಣ್ಣ ಏನು ಬಪ್ಪಣ್ಣ ನನ್ನ ಅಕ್ಕ ಹೊತ್ತ ಹರಕೆ 12 ವರ್ಷನಾಯಿತು 30 ವರ್ಷದ ಮುಡುಪ ನುಡಿಯಿತು ಬಪ್ಪಣ್ಣ ಹೌದು ಆ ಕೋಡಿ ಬಂದ ಕಾರಣ ಮಾಡಿಬಿಡುವನು ನನ್ನ ಅಕ್ಕನೇ ಮಾಯಮ್ಮನ ಕರೆಯುವುದಕ್ಕ ನೀನು ಚೇತರಿಸುವುದಕ್ಕೆ ಹೋಗಬೇಕು ಬಪ್ಪಣ್ಣ ಹೌದು ಗುರುದೇವ ಹೋಗಬೇಕು ಬಪ್ಪಣ್ಣ ಗುರುದೇವ ಹೇಳು ಬಪ್ಪಣ್ಣ ಗುರುದೇವ ಹೌದು ದಾರಿ ನೋಡಿಲ್ಲ ನೋಡಿಲ್ಲ ಹಾ ಮತ್ತೆ ರಸ್ತೆ ನೋಡಿಲ್ಲ ಹೌದು ಬಪ್ಪಣ್ಣ ದಾರಿ ಕೂಡ ರಸ್ತೆ ಕೂಡ ಹೇಳಿದ್ರೆ ಹೋಗಕ್ಕೆ ಸಿದ್ಧವಿದ್ದೀನಿ ಗುರುದೇವ ಏನು ಬಪ್ಪಣ್ಣ ಹೇಳು ಗುರುದೇವ ಕಾಲ ಕೊಟ್ಟನಿದ್ದಾರೇನೋ ಬಪ್ಪಣ್ಣ ನಿನ್ನ ಕೈಯ ಮಣ್ಣಲ್ಲಿದ್ದಾರೇನೋ ನಿನ್ನ ಕಣ್ಣ ಕೂಡಲಿದ್ದಾರೇನೋ ಬಪ್ಪಣ್ಣ ನಿನ್ನ ಬಾಯಿ ಮೂಕನಿದ್ದಾರೇನೋ ಗುರುದೇವ ಏನು ಬಪ್ಪಣ್ಣ ನನ್ನ ಅಕ್ಕನ ಮನೆಯ ಕೋಣ ಹರಿಯ ಕೋಣ ಓಣಿಯ ಕೋಣ ರಸ್ತೆಯ ಕೋಣ ಹೇಳ್ತೀನಿ ನೀನು ಕೇಳುವತ್ತಣ್ಣ ಏನು ಬಪ್ಪಣ್ಣ ಆ ಕಾಮನ ಗುತ್ತಿ ಹಾರಾಡಿ ಕಲ್ಲದಾಳ ಮಟ್ಟಿ ಮೇಲಾಗ ಚೋಳದಾರಿ ನಿಂತಾರು ಎಡಕಿನ ದಾರಿ ಬಿಡುವಪ್ಪಣ್ಣ ಬಲಕಿನ ದಾರಿ ಹಿಡಿದಲ್ಲೋ ಏನು ಬಪ್ಪಣ್ಣ ಬಲಕಿನ ದಾರಿ ಮ್ಯಾಲ ಬನ್ನಿ ಮಕ್ಕಳಿ ಮರಾರ ಆ ಬನ್ನಿ ಮಕ್ಕಳಿ ಮರದ ಕೆಳಗ ಜೋಡಣ ದಾರಿ ಹೊಡೆದಾರು ಬಪ್ಪಣ್ಣ ಹೌದು ಗುರುದೇವ ಏನು ಬಪ್ಪಣ್ಣ ದಾರಿ ಫಲಕ ಮಾಡು ನಿಂಬೆ ಅಡಕ ಮಾಡು ಚಿಂತನ ಸೂರ ದೂರದಿಂದ ಹಾಲುಬಾವಿ ನಿಂತಾವ ಬಪ್ಪಣ್ಣ ಏನು ಬಪ್ಪಣ್ಣ ಹೇಳು ಗುರುದೇವ ಆ ಹಾಲ ಬಾವಿಯ ಮ್ಯಾಲ ಚಕ್ಕರಗಟ್ಟೆ ನಿಂತಾವು ಆ ಚಕ್ಕರಗಟ್ಟೆಯ ಮ್ಯಾಲಾದ್ರೂ ನೀನು ಹೋಗಿ ಮೂರುತ್ತಿನಾಗಿ ಬಪ್ಪಣ್ಣ ಏನು ಬಪ್ಪಣ್ಣ ಹೇಳು ಗುರುದೇವ ಆ ಚಿಂತನ ಸೂರದ ಭಾಗಾರು ಬಾವಿಯ ನೀರಿಗೆ ಬರ್ತಾರ ಏನನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳ್ಯಾರು ಕೈಯ ಮಾಡಿದ್ದೇವೆ ಯಾರು ಬಪ್ಪಣ್ಣ ಹೌದಲ್ಲ ಗುರುದೇವ ಏನು ಬಪ್ಪಣ್ಣ ಹೇಳು ಗುರುದೇವ ನನ್ನ ಅಕ್ಕನ ಮನೆಗೆ ಬೆಳ್ಳಿಯ ಬಗೆಯಂತೆ ಹಾಕ್ಯಾಳ ಮುತ್ತಿ ಮೇಲ್ಮುತ್ತಿ ಹಾಕ್ಯಾಳ ರನ್ನದ ಕಾಸಿಗೆ ಹರಿಯಾಳ ಹೌದು ಗುರುದೇವ ವಜ್ರದ ಚದುವು ಮಗಾಳ ಗಪ್ಚೀನ ಕುಂಬಿ ಕಟ್ಟಾಳ ಬಪ್ಪಣ್ಣ ಹೌದಲ್ಲ ಗುರುದೇವ ಏನು ಬಪ್ಪಣ್ಣ ನಾನಂತ ಮಾಡಿದ್ದು ಹಚ್ಚಾಳ ಕಟ್ಟೋತ ಮತ್ತೆ ಹಚ್ಚಾಳ ಬಣ್ಣದ ಜೋರ ಬಿಟ್ಟಾಳ ಸುಣ್ಣದ ಜೋರ ಬಿಟ್ಟಾಳ ಚಾಮಂಗಿನ ಜೋರ ಬಿಟ್ಟಾಳ ಬಪ್ಪಣ್ಣ ಹೌದು ಗುರುದೇವ ನನ್ನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳ್ಯಾರೋ ಕೈಯ ಮಾಡಿದ್ದೇವೆ ಯಾರು ಬಪ್ಪಣ್ಣ ಶೀಘ್ರವಾಗಿ ಹೋಗಿ ನನ್ನ ಅಕ್ಕನನ್ನು ನೀನು ಬರವಾಡಿ ಕರೆದುಕೊಂಡ ಬರಬೇಕು ಬಪ್ಪಣ್ಣ ಏನು ಬಪ್ಪಣ್ಣ ಮತ್ತು 1000 ಕಂಬಳ ಸಿದ್ಧರಿಗೆ ಭಂಡಾರ ಕೊಡಬೇಕು 7ರಿಗೆ ಭಂಡಾರ ಕೊಡಬೇಕು ಬಪ್ಪಣ್ಣ ಯಾವ ಕೊಡಬೇಕು ಗುರುದೇವ ಏನು ಬಪ್ಪಣ್ಣ ಹೇಮಗಿರಿ ಹೇಮಗಿರಿ ಸಪ್ತಗಿರಿ ಸುವಾಸನಗಿರಿ ಬಂಧನಗಿರಿ ಚಂದನಗಿರಿ 10 ಭಂಡಾರ ಕೊಡಬೇಕು ಬಪ್ಪಣ್ಣ ಆಗಲಿ ಗುರುದೇವ ಏನು ಬಪ್ಪಣ್ಣ ಆಗಿನ ಕಾಲವೇಳು ಕೊಂತಲ ದೇಶದ ಚೋಳ ಸೂರ ದೈತ ಧಾರ ಎಂದು ವ್ಯಕ್ತಿತ ಬಪ್ಪಣ್ಣ ಆ ಒಡ್ಡಿಯಾಳದ ಶಿಲಾಲಿಪಿಯನ್ನು ಈ ಶಿವನ ಸಾಧ್ಯದಲ್ಲಿಟ್ಟು ಏನು ಬಪ್ಪಣ್ಣ ಆ ಟೊಳ್ಳು ಕೈತಾಳೆ ಕಾಳೆ ಬರುಗು ರೆಪ್ಪೇರಿ ಹಗ್ಗಾಳೆ ಚಿನ್ನಕ್ಕಾಳೆ ಕಣ್ಣಗೆಚ್ಚಿ ಜಾಂತಿ ಕಡಾಳೆ ಢಾಳೆ ಸಾಲಸೊತ್ತಿಗೆ ಕಪ್ಪತ್ತಿ ಪಂಚರತ್ತು ದಪ್ಪ ಭದಾರಿ ಭಗತ್ತ ಪಲ್ಲಕ್ಕಿ ತೋರಾಳಿ ಹಲಗೇರಿ ಹಂದಿಪೊಲೆ ಹೊಲಕರ ಗಂಡೆ
ಅಂಕುಶ ಪ್ರಿಯ ಬಾಣ ಉಗ್ರ ಬಾಣ ಶೇಷ ಬಾಣ ವೆಂಕ ಬಾಣ ಪ್ರಿಯ ಬಾಣ ಆ ಖಂಡ ಖಂಡ ಖಂಡಾಸುರವಾದವಾಗಿ ಹೋಗಿ ಮಾಡು ಬಪ್ಪಣ್ಣ ಹೋಗಿ ಬರ್ತೀನಿ ಗುರುದೇವ ಏನು ಬಪ್ಪಣ್ಣ ಹೇಳಪ್ಪ ಚಿಕ್ಕ ಬರೋಣ ಅಕ್ಕನ ಕರ್ಕೊಂಡು ಬರ್ಲಕ್ ಒಳ್ಳೆ ಹಿಗ್ಗಿನ ಹೊಂಟಿದೆ ಒಳ್ಳೆ ಹುಡುಪಿನ ಹೊಂಟಿದೆ ಕುಂಬಿನ ಹೊಂಟಿದೆ ಅದಕ್ಕೆ ಹೊಂಟಿದೆ ಸರ್ ನಾವೊಂದು ಮಾತು ಹೇಳ್ತೀನಿ ಕೇಳು ಹೇಳು ಚಿಕ್ಕ ಬರೋಣ ಮಾತಿನ ಶರಣಕ್ಕೆ ಮಾಯಕ್ಕೆ ಎಂದು ಜಗತ್ತೇ ಬಿಡಿಸಾಡ್ತದ ಅದಕ್ಕೆ ಅಕ್ಕನ ಕೂಡ ಮಾತಾಡ್ಬೇಕಾದ್ರೆ ಬಹಳ ಶಾಣತನದಿಂದ ಮಾತಾಡ್ಬೇಕು ಬಹಳ ಬುದ್ಧಿವಂತದಿಂದ ಮಾತಾಡ್ಬೇಕು ಆಗಲೇ ಚಿಕ್ಕ ಬರೋಣ ಅಕ್ಕ ಅಕ್ಕನ ಮಾತನಾಡಿ ಸಿಗಲಾರ್ದಾಗ ಅಕ್ಕನನ್ನು ಕರ್ಕೊಂಡು ಬಪ್ಪಣ್ಣ